ಗದಗದಲ್ಲಿ ಅತಿರುದ್ರ ಮಹಾಯಾಗ ಮತ್ತು ಕುಂಭಮೇಳ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇಲ್ಲಿ ಪ್ರತಿ ದಿವಸವೂ ಕೂಡ ಗಣ್ಯಮಾನ್ಯರು ಬರ್ತಾರೆ, ಸ್ವಾಮೀಜಿಗಳು ಬರ್ತಾರೆ, ರಾಜ ಮಹಾರಾಜರು ಬರ್ತಾರೆ. ಮಾಜಿ ಮಂತ್ರಿಗಳಾಗಿರುವಂತಹ ಬಿ ಶ್ರೀರಾಮುಲು ಅವರು ಇದೇ ಮೈದಾನದಲ್ಲಿ ಕುಂಭಮೇಳದ ಆರಂಭದಲ್ಲೂ ಕೂಡ ಬಂದು ವೀಕ್ಷಣೆಯನ್ನು ಮಾಡಿದ್ರು. ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇರ್ತದೆ ಅನ್ನೋದ್ರ ಬಗ್ಗೆ ಅವತ್ತು ಕೂಡ ಮಾಹಿತಿ ನಮ್ಮ ಜೊತೆ ಹಂಚಿಕೊಂಡಿದ್ರು. ಇವತ್ತು ಖುದ್ದು 6ನೇ ದಿವಸ ಅವರು ಇವತ್ತು ಬಂದಿದ್ದಾರೆ. ಹಾಗಾದ್ರೆ ಈ ಒಂದು ಮಹಾಯಜ್ಞವನ್ನು ಕಂಡು ಅವ್ರು ಏನು ಹೇಳ್ತಾರೆ ಬನ್ನಿ ಅವ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಸರಿಗ ಅವತ್ತು ತಾವು ಬಂದಿದ್ದೀರಿ, ಅವತ್ತು ಖಾಲಿ ಗ್ರೌಂಡ್ ಅನ್ನು ನೋಡಿದ್ರಿ, ಈ ಯಜ್ಞ ಮಂಟಪವನ್ನು ನೋಡಿದ್ರಿ, ಯಾಗಶಾಲೆಯ ವೀಕ್ಷಣೆಯನ್ನು ಮಾಡಿದ್ರಿ. ಜೊತೆಗೆ ಇವತ್ತು ಅತಿರುದ್ರ ಸೇವಾ ಸಮಿತಿ ಹೆಸರಲ್ಲಿ 35 ಜನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಏನು ಸಮಿತಿಯನ್ನು ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ತಾವು ಮಾಡಿದ್ರಿ. ಅವತ್ತು ಈ ಗ್ರೌಂಡ್ ಅಲ್ಲಿ ಯಾರು ಕೂಡ ಕಾಣ್ತಿರಲಿಲ್ಲ. ಸರ್, ಇವತ್ತು ತಾವು ಬಂದಿದ್ದೀರಿ, ಇಷ್ಟೊಂದು ಜನಸ್ತೋಮ ಇದೆ, ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ತಾವು? ನೋಡ್ರಿ, ಮುಂಚೆಯಿಂದ ಕೂಡ ನಾನು ಹೇಳ್ಕೊಂತ ಬಂದಿದ್ದೀನಿ, ಈ ಭೂಮಿಗೆ ಅದರದೇ ಆದಂಥ ಶಕ್ತಿ ಇದೆ. ಈ ಪುಣ್ಯ ಭೂಮಿಯಲ್ಲಿ ಅನೇಕ ಮಂದಿ ಸಂತರು ಜಾತ್ಯತೀತವಾಗಿ ಧರ್ಮವನ್ನು ಉಳಿಸಂತ ಕೆಲಸ ಮಾಡಿದ್ದಾರೆ. ಬಹುಶಃ ನಾನು ಕೂಡ ಇದೇ ಮಣ್ಣಿನಲ್ಲಿ ಸುಮಾರು ಹತ್ತತ್ರ ನಾನು ಸಾವಿರಾರು ಮಂದಿ ಬಡವರ ಲಗ್ನವನ್ನು ಕೂಡ ಮಾಡಿದ್ವಿ. ಇಂಥ ಭೂಮಿಯನ್ನು ಆಯ್ಕೆ ಆಗಬೇಕು ಅಂದ್ರೆಗಿನ ಸ್ವಾಮೀಜಿಯವರು ಏನು ಮಹಾಂತ ಸಾದೇವಾನಂದ ಸ್ವಾಮೀಜಿಯವರು ಅವ್ರ ನೇತೃತ್ವವನ್ನು ವಹಿಸಿದ ನಂತರ ಅವರು ಇಷ್ಟೊಂದು ದೊಡ್ಡ ಯಜ್ಞ ಮಾಡ್ತಾ ಇದ್ದಾರೆ ಅಂದ್ರೆಗಿನ ಇದೊಂದು ಈ ಪವಿತ್ರ ಭೂಮಿ ಆಗಿರೋ ಕಾರಣ ಈ ಭೂಮಿಯನ್ನು ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಇಂಥ ನೋಡ್ರಿ ಅವಕಾಶ ಹೆಂಗೆ ಸಿಗ್ತಾ ಇದೆ ಅಂದ್ರೆ ನೋಡ್ರಿ, ಇಲ್ಲಿ ನೋಡಿದಂಥ ಟೈಮಲ್ಲಿ ನಾವು ಇಲ್ಲಿನ ಕುಂಭಮೇಳದಲ್ಲಿ ಇದೀವನ್ನಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಕುಂಭಮೇಳದಲ್ಲಿ ಇದ್ದಂಥ ವಾತಾವರಣ ಏನು ಸೃಷ್ಟಿಯಾಗಿದೆನೋ ಇವತ್ತಿಂತ ಧರ್ಮದ ಕೆಲಸ ಆಗ್ಬೇಕಂದ್ರೆ ಅದೇನು ಭಗವಂತನ ಇಚ್ಛೆ ಆಗಿರ್ತದೆ ನೋಡ್ರಿ, ಅದು ಭಗವಂತನ ಇಚ್ಛೆ. ಹಂಗಾಗಿರೋ ಕಾರಣ ಇಲ್ಲಿ ಒಂದು ದೊಡ್ಡ ಯಜ್ಞ ನಡೀತಾ ಇದೆ. ಆ ಯಜ್ಞದ ಜೊತೆಲಿ ಸಾಕಷ್ಟು ಮಂದಿ ದಿನನಿತ್ಯ 50,000 ಮಂದಿ, ಲಕ್ಷ ಮಂದಿ ಬಂದು ಹೋಗ್ತಾ ಇದಾರ. ಹಂಗಾಗಿ ಇವತ್ತೊಂದು ದೊಡ್ಡ ಯಜ್ಞ ನಡೆಯುವಂಥ ಟೈಮಲ್ಲಿ ಇವತ್ತು ಯಾವ ರೀತಿಯಲ್ಲಿ ಕುಂಭಮೇಳವನ್ನು ನಾವು ನೋಡುವಂಥ ಟೈಮಲ್ಲಿ ಸುಮಾರು 70 ಕೋಟಿ ಜನರು ಆ ಕುಂಭಮೇಳದಲ್ಲಿ ಜನರು ಹೋಗಿ ಆ ನದಿ ಸ್ನಾನಗಳನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ಮನುಷ್ಯ ಪರಿವರ್ತನೆ ಆಗಿದನೋ, ಪವಿತ್ರತೆ ಆಗಿದನೋ, ಅದೇ ರೀತಿಯಲ್ಲಿ ಇವತ್ತು ಕುಂಭಮೇಳವನ್ನು ನಮ್ಮ ಗದಗ್ನಲ್ಲಿ ನೋಡ್ತಾ ಇದ್ದೀವಿ. ಸರ್, ಅವತ್ತು ಶ್ರೀರಾಮುಲು ತಮ್ಮ ಪರಿಶ್ರಮದಿಂದ ಕಲ್ಯಾಣವನ್ನ ಮಾಡಿದ್ರು. ಸಾವಿರಾರು ಜನ ಕಲ್ಯಾಣವನ್ನ ಇದೇ ಭೂಮಿಯಲ್ಲಿ ಮಾಡಿದ್ರು. ಅವತ್ತು ಪರಿಶ್ರಮ ಪಟ್ಟು ಮಾಡಿರುವಂತ ಕಲ್ಯಾಣ ಇವತ್ತು ಇದು ಪರಿಕ್ರಮ ಮಾರ್ಗ. ನೀವು ಹೋಗ್ತಾ ಇರೋದು ಪರಿಕ್ರಮ. ಈಗ ಅಂದ್ರೆ ಅವತ್ತು ಪರಿಶ್ರಮ, ಇವತ್ತು ಪರಿಕ್ರಮ, ಎಲ್ಲ ಒಂದ್ ಕಡೆ ರಾಮುಲು ಅವರು ಅನ್ಕೊಂಡಿದ್ರ ಹೀಗಾಗಬಹುದು ಅಂತ? ನೋಡ್ರಿ, ನಾನು ಅನ್ಕೊಂಡಿದ್ದಂತ ಇಲ್ಲ. ಯಾಕಂದ್ರೆ ಅವತ್ತು ಪರಿಶ್ರಮ ಪಟ್ಟಿದಂತ ಟೈಮಲ್ಲಿ ನಾನು ಅನ್ಕೊಳ್ತಾ ಇದ್ದೆ ಈ ಭೂಮಿಗೆ ಅಷ್ಟು ಶಕ್ತಿ ಇದೆ. ಈ ಭೂಮಿಗೆ ಅಷ್ಟು ಶಕ್ತಿ ಇದ್ದಂತ ಟೈಮಲ್ಲಿ ಇವತ್ತು ಪರಿಕ್ರಮ ಆಗಂತ ಅವಕಾಶ ಕೂಡ ಭಗವಂತ ಮಾಡಿಕೊಟ್ಟಿದ್ದಾನ. ನೋಡಿ, ಈ ಭೂಮಿಗೆ ಸಾಕಷ್ಟು ಮಂದಿ ಇಲ್ಲಿ ಓದಿದಂಥವ್ರು, ಸಾಕಷ್ಟು ಮಂದಿ ದೊಡ್ಡವರು ಆಗಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಸುನಿಲ್ ಜೋಶಿ ಅವ್ರನ್ನ ನೋಡ್ತೀವಿ, ಭೀಮಸೇನ್ ಜೋಶಿ ಅವ್ರನ್ನ ನೋಡ್ತೀವಿ, ಪಂಡಿತ ಪುಟ್ಟರಾಜ್ ಗವಾಯಿಗಳನ್ನ ನೋಡ್ತೀವಿ, ತೋಟದ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳನ್ನ ನೋಡ್ತೀವಿ. ಅನೇಕ ಮಂದಿ ಪುಣ್ಯಾತ್ಮರನ್ನ ನಾವು ನೋಡಿದ್ದು ಈ ಭೂಮಿಯಲ್ಲಿ. ಇವತ್ತು ಇಂಥ ಪರಿಕ್ರಮ ಜಾಗದಲ್ಲಿ ನಾವೇನು ನೋಡ್ತಾ ಇದ್ವೋ ಬಹುಶಃ ಇದೊಂದು ಜಾಗೃತ ಸ್ಥಳ ಅಂತ ಹೇಳ್ತೀನಿ. ಇದು ಮುಂದಿನ ದಿನಗಳಲ್ಲಿ ಇದರದೇ ಆದಂಥ ಶಕ್ತಿ ಇರೋ ಕಾರಣ ಆಕರ್ಷಣೆ ಮಾಡೋಂಥ ಕೆಲಸ ಮಾಡುತ್ತೆ. ಸರ್, ಈ ಮೂಲಕ ಗದಗ ಜನರಿಗಾಗಿರ್ಬೋದು, ಅಂದು ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಕುಂಭಮೇಳ ಜಗತ್ತಿನಲ್ಲಿ ಸದ್ದನ್ನು ಮಾಡಿದೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಕುಂಭಮೇಳ ಬಹುಶಃ ಎಲ್ಲ ಒಂದ್ ಕಡೆ ಕರ್ನಾಟಕಕ್ಕೆ ದಿಕ್ಸೂಚಿ ಆಗಬಹುದಾ ಅಂತ? ಖಂಡಿತವಾಗಿ. ಯಾಕಂದ್ರೆ ಇದು ಕರ್ನಾಟಕಕ್ಕೆ ಒಂದು ಧರ್ಮವಾಗಿ ಒಂದು ದಿಕ್ಸೂಚಿ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಈ ನಡೀತಾ ಇರುವಂತಹ ಈ ಪರಿಕ್ರಮ ಆಗಿರ್ಬೋದು, ಈ ಯಜ್ಞ ಆಗಿರ್ಬೋದು, ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಸೇವಾ ಸಮಿತಿಯವರು ಏನು ತಗೊಂಡಿದಂತ ನಿರ್ಧಾರ, ನಾನು ಸೇವಾ ಸಮಿತಿಯವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಅವರೆಲ್ಲರೂ ಕೂಡ ಪರಿಶ್ರಮ, ಅನೇಕ ಮಂದಿ ದಾನಿಗಳು ಬಂದು ಅವರು ಸಹಾಯ ಮಾಡಿ ಇವತ್ತು ಇಷ್ಟೊಂದು ದೊಡ್ಡ ಯಜ್ಞ ನಡೀತಾ ಇದೆ. ಹಂಗಾಗಿ ಅವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳ ಜೊತೆಲಿ ಇಂಥ ಒಂದು ಧರ್ಮದ ಕೆಲಸ ನಡೀತಾ ಇದೆ. ಪರಮ ಪೂಜ್ಯರು ಏನು ಒಳ್ಳೆ ಕೆಲಸ ಮಾಡಿದಾರ, ಎಲ್ಲರೂ ಕೂಡ ಅನುಕೂಲ ಆಗಲಿ, ಲೋಕ ಕಲ್ಯಾಣ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ತೇನೆ. ಸರ್, ಇನ್ನು 18ನೇ ತಾರೀಕಿನವರೆಗೂ ಕೂಡ ಈ ಯಜ್ಞ ಮುಂದುವರಿಯುತ್ತೆ. ಅಂದ್ರೆ ಇನ್ನು ಕರ್ನಾಟಕದಿಂದ ಅನೇಕ ಜನ ಭಕ್ತರು ಬರುವರಿದ್ದಾರೆ. ಅವರಿಗೆ ಈ ಮೂಲಕ ತಾವು ಏನ್, ಯಾಕಂದ್ರೆ ರಾಮುಲು ಒಬ್ಬರು ಹಿ ಇಸ್ ನಾಟ್ ಓನ್ಲಿ ಪೊಲಿಟಿಷಿಯನ್ ಬಟ್ ಆಲ್ಸೋ ಮೈಥಾಲಜಿಕಲ್ ಫಾಲೋವರ್, ಆಧ್ಯಾತ್ಮ ಜೀವಿ ಆಗಿರೋದ್ರಿಂದ ಭಕ್ತರಿಗೆ ಏನ್ ಹೇಳ್ತೀರಿ ಅಂತ? ಖಂಡಿತವಾಗಿ ನಮಗೆ ಧರ್ಮ ಅನ್ನಂಥದ್ದು ಮುಂಚೆ ನಮ್ಮ ಕಣಕಣದಲ್ಲಿ ಕೂಡ ಇದೆ. ಇವತ್ತು ಧರ್ಮದ ಜೊತೆಲಿ ಅನೇಕ ಒಳ್ಳೆ ಕೆಲಸಗಳು ನಡೀತಾವ.
ಇವತ್ತು ರಾಜಕಾರಣ ಅನ್ನೋಂಥ ಟೈಮಲ್ಲಿ ಅದ್ರ ಬೇರೆ ವರ್ಗ. ಇವತ್ತು ಇಲ್ಲಿ ನಡೀತಾ ಇರುವಂಥ ರಾಜಕಾರಣ ಹೊರತುಪಡಿಸಿದ್ ಕೂಡ ಧರ್ಮದ ಕೆಲಸ ಆಗಬೇಕು ಅನ್ನೋಂಥದ್ದು ನನ್ನ ಸಂಕಲ್ಪ ಅನ್ನೋದಕ್ಕಿಂತ ಇಲ್ಲಿದ್ದಂಥ ಸೇವಾ ಸಮಿತಿಯವರು ಎಲ್ಲರೂ ಕೂಡ ಪರಿಶ್ರಮ ಇದೆ. ಹಂಗ ಈ ಜಮೀನು ವಿಚಾರ ಬಂದು ಈ ಮಣ್ಣಿನ ಗುಣ ಆ ರೀತಿ ಇರೋ ಕಾರಣ ಇವತ್ತು ಅನೇಕ ಕರ್ನಾಟಕ ರಾಜ್ಯದ ಜನರಿಗೆ ಒಂದು ದಿಕ್ಸೂಚಿ ಆಗ್ಬೋದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಸರ್, ಇನ್ನು ಕೊನೆಯದಾಗಿ ಈ ಮೂಲಕ ಅನೇಕ ಜನ ಭಕ್ತರಿಗಾಗಿರ್ಬೋದು, ಸಮಿತಿಯವರಿಗಾಗಿರ್ಬೋದು, ತಾವೇನು ಹೇಳಕ್ ಇಷ್ಟಪಡ್ತೀರಿ? ನಾನು ವಿಶೇಷವಾಗಿ ಈ ಸೇವಾ ಸಮಿತಿ ಮಾಡಿಕೊಂಡು ಇವತ್ತು ಇಷ್ಟೊಂದು ದೊಡ್ಡ ಪರಿಶ್ರಮವನ್ನು ಕಟ್ಟಿಕೊಂಡು ಇಷ್ಟು ಮಂದಿನ ಒಂದೇ ಕಡೆ ಪ್ಲಾಟ್ಫಾರ್ಮ್ದಲ್ಲಿ ಒಂದೇ ಯಜ್ಞ ಕುಂಡಗಳ ಮಧ್ಯದಲ್ಲಿ ಒಂದು ಕಡೆ ಯಜ್ಞ ನಡೀತಾ ಇದೆ. ದೇವರು ಯಜ್ಞದ ಮೂಲಕ ಭಗವಂತ ಅದನ್ನ ಸಂತೃಪ್ತಿ ಆಗ್ತಾ ಇದ್ದಾನ. ಆ ಸಂತೃಪ್ತಿ ಆಗಂತ ಟೈಮಲ್ಲಿ ಇದನ್ನ ಸೇವಾ ಸಮಿತಿಯವರು ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲರೂ ಭಕ್ತಾದಿಗಳಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ನಾವು ಕುಂಭಮೇಳ ಅಂತ ನೋಡಿಲ್ಲ, ಇಲ್ಲಿ ಒಂದು ದೊಡ್ಡ ಕುಂಭಮೇಳ ಕೂಡ ಅಂತ ರೀತಿಯಲ್ಲಿ ಕೂಡ ನಡೀತಾ ಇದೆ. ಎಲ್ಲ ರೀತಿಯಲ್ಲಿ ಲೋಕ ಕಲ್ಯಾಣ ಆಗಲಿ, ಎಲ್ಲರ ಕಷ್ಟಗಳು ದೂರ ಆಗಲಿ, ಬಡವರು ಯಾವತ್ತು ಯಾವ ಸಮಸ್ಯೆಗಳಲ್ಲಿದ್ದಾರೋ ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳ ಸಮಸ್ಯೆ, ಅವರು ಕುಟುಂಬದ ಸಮಸ್ಯೆ, ಅವ್ರ ಕಷ್ಟಗಳು ಅನೇಕ ಇರೋ ಕಾರಣ ಎಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗಲಿ ಅಂತೇಳಿ, ಲೋಕ ಕಲ್ಯಾಣ ಆಗಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗ ನಾವೆಲ್ಲ ಮಹಾಕುಂಭಮೇಳಕ್ಕೆ ಅನೇಕ ಜನ ಹೋಗ್ಲಿಕ್ಕಾಗಿಲ್ಲ. ಅಲ್ಲಿ ನಾಗಾ ಸಾಧುಗಳಿಂದ ಕುಂಭಮೇಳ ಅನ್ನೋದು ಪದ ಹುಟ್ಟಿದ್ದೆ ನಾಗಾ ಸಾಧುಗಳಿಂದ. ಅಂತ ಅನೇಕ ಜನ ನಾಗಾ ಸಾಧುಗಳು ಕೈ ಮಾಡಿಸಿದ್ದಾರೆ. ಹಾಗಾಗಿ ಅವ್ರ ವಿಚಾರವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ನಾಗಾ ಸಾಧುಗಳು ಅಂದ ತಕ್ಷಣ ನಮ್ಮೆಲ್ಲರೂ ಕೂಡ ಒಂದ್ ರೀತಿ ಶಿವನ ರೂಪದಲ್ಲಿ ಇದ್ದಂಥವ್ರು ಅಂತೇಳಿ ನಾವು ಮುಂಚೆಯಿಂದ ಕೂಡ ನಮ್ಮ ಪ್ರಕ್ರಿಯೆಯಲ್ಲಿ ಜೊತೆಲಿ ನಮ್ಮ ಗ್ರಂಥಗಳಲ್ಲಿ ಆ ರೀತಿ ಶಿವನ ರೂಪದಲ್ಲಿ ಇದ್ದಂಥವ್ರು ಎಲ್ಲಿ ನಾವು ನೋಡ್ತೀವಿ ಅವ್ರೆಲ್ಲರೂ ಕೂಡ ಗುಡ್ಡಗಾಡ ಪ್ರದೇಶಗಳಲ್ಲಿ, ಎಲ್ಲೋ ಹಿಮಾಚಲ ಪ್ರದೇಶ ಹಿಮಾಲಯದಲ್ಲಿ ಅಲ್ಲೆಲ್ಲಿ ನಾವು ನೋಡಿದಂಥ ಟೈಮಲ್ಲಿ ಆ ನಾಗಸಾಧುಗಳು ಕೂಡ ಇಲ್ಲಿ ಬಂದಾರಂದ್ರಿಗಿನ ದೇವರು ನಮ್ಮನ್ನ ಇಲ್ಲಿ ಈ ಪವಿತ್ರವಾದಂಥ ಭೂಮಿಗೆ ಕರೆಸ್ಕೊಂಡು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಪರಮ ಪೂಜ್ಯರು ಶಿವನ ಗುರುಜಿಯವ್ರನ್ನ ಸಹದೇನಂದ ಗುರುಜಿಯವರು ಕೂಡ ನಾನು ಅವರ ವಿಶೇಷವಾದಂಥ ನಾನು ಭಕ್ತಿಪೂರ್ವದಂಥ ನಮನಗಳು ಕೂಡ ಸಲ್ಲಿಸ್ತೀನಿ. ಇದಿಷ್ಟು ಮಾಜಿ ಮಂತ್ರಿಗಳಾಗಿರುವಂತಹ ವಿ ಶ್ರೀರಾಮುಲು ಮಾತಾಗಿದೆ. ಏನು ಗದಗದಲ್ಲಿ ಇವತ್ತು ಕುಂಭಮೇಳ ನಡೀತಾಗಿದೆ. ಖಂಡಿತವಾಗಿ ಕೂಡ ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಕುಂಭಮೇಳಕ್ಕೆ ನಾವು ಹೋಗ್ಲಿಕ್ಕಾಗಿಲ್ಲ. ಆದರೆ ಗದಗದಲ್ಲಿ ನಡೆದಿರುವಂಥದ್ದು ನಿಜಕ್ಕೂ ಕೂಡ ಖುಷಿಯ ಸಂಗತಿ ಅಂತ ಹೇಳಿ ಈ ಸಮಿತಿಯವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಆನಂದ ವ್ಯಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ.